ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ಲೈನ್ ಚಿಕನ್ ಪಲಾವ್ನ 20 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಈರುಳ್ಳಿ, 3 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 10 ಹಸಿಮೆಣಸಿನ್ಕಾಯಿ, 6ರಿಂದ 7 ಲವಂಗ, ಒಂದು 4 ಪೀಸ್ ಚಕ್ಕೆ, ಮಿಕ್ಸರ್ ಗ್ರೈಂಡರಲ್ಲಿ ಹಾಕ್ಕೊಂಡು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುದ್ಧವಾಗಿ ತೊಳೆದಿರೋ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಗ್ರೈಂಡ್ ಮಾಡಿದ್ರೆ ಮಸಾಲೆ ರೆಡಿ ಆಗುತ್ತೆ. ನಾನು ಯಾವುದೇ ರೀತಿ ಬೇರೆ ಮಸಾಲೆನ ಯೂಸ್ ಮಾಡಿಲ್ಲ. ಚಿಕನ್ನ ನೀಟಾಗಿ ತೊಳ್ಕೊಂಡು ನಮಗೆ ಯಾವ ಥರ ಪೀಸ್ ಬೇಕೋ ಆ ಥರದ್ದು ನಾವು ಬಿರಿಯಾನಿ ಸೆಲೆಕ್ಟ್ ಮಾಡೋಣ. ನಮ್ಮ ಮನೇಲಿ ಜಾಸ್ತಿ ಸ್ಕಿನ್ ಇರೋದನ್ನ ಇಷ್ಟಪಡ್ತಾರೆ ಅಂತ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಪೀಸ್ ಇಷ್ಟ ಆ ಥರದನ್ನ ಯೂಸ್ ಮಾಡಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4 ಲವಂಗ, 2 ಚಕ್ಕೆ ಮತ್ತು 2 ಏಲಕ್ಕಿ, ಒಂದು ಈರುಳ್ಳಿನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಈರುಳ್ಳಿ ಕೆಂಪಾಗೋವರೆಗೂ ಹುರಿಬೇಕು. ಮತ್ತು ರುಬ್ಬಿರುವಂಥ ಮಸಾಲೆನ ಅದಕ್ಕೆ ಸೇರಿಸಿ ಸ್ವಲ್ಪ ಫ್ರೈ ಮಾಡಬೇಕು. 5 ನಿಮಿಷ ಫ್ರೈ ಮಾಡೋಣ, ಯಾಕಂದರೆ ಹಸಿರು ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಈಗ ನಾವು ಇದಕ್ಕೆ ಚಿಕನ್ನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಸ್ವಲ್ಪ ಬಾಡಿಸೋಣ. ಮತ್ತು ಇವಾಗ ಉಪ್ಪನ್ನು ಸ್ವಲ್ಪ ಸೇರಿಸೋಣ, ಯಾಕಂದರೆ ಚಿಕನ್ಗೆ ತುಂಬ ರುಚಿಯಾಗಿರುತ್ತೆ. ಅವ್ರು ನನಗೆ ಹಾಕಕ್ಕೆ ಹೇಳಿದ್ರು, ನಾನು ಹಾಕಿಲ್ಲ. ಉಪ್ಪನ್ನು ಸೇರಿಸಿದ ಮೇಲೆ ಚಿಕನ್ನು ನಮಗೆ ಈ ಮಸಾಲೆಲೆ ಅರ್ಧ ಚೆನ್ನಾಗಿ ಬೇಯಬೇಕು. ಆ ಥರ ನಾವು ಬೇಯಿಸ್ಕೋಬೇಕು. ಸೊ ಒಂದು ಪ್ಲೇಟ್ನ ಮುಚ್ಚಿ ನಾವು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಬಿಟ್ಟಾದ್ಮೇಲೆ ಇನ್ನೊಂದು ಸಲ ಬಾಡಿಸಿ ಸ್ವಲ್ಪ ಇದರಲ್ಲೇ ಬೆಂದಿರಬೇಕು ಚಿಕನ್ನು. ಆವಾಗ ಬಿರಿಯಾನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ ನೀಟಾಗಿ. ಅದನ್ನು ಆ್ಯಡ್ ಮಾಡಿ 4 ಲೋಟ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಉಪ್ಪು ಫಸ್ಟ್ ಆ್ಯಡ್ ಮಾಡಿರೋದ್ರಿಂದ ಇವಾಗ ಎಷ್ಟು ಬೇಕು ಅಷ್ಟನ್ನು ಚೆಕ್ ಮಾಡಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳೋಣ. ಕಸ್ತೂರಿ ಮೇಥಿನ ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊಂಡ್ರೆ ರೆಡಿ ಆಯಿತು. ಇವಾಗ ಕುಕ್ಕರನ್ನ ಮುಚ್ಚಳ ಮುಚ್ಚಿ 2 ವಿಷಲ್ ಚಿಕನ್ ಪ್ಲೈನ್ ಪಲಾವ್ ರೆಡಿಯಾಗಿರುತ್ತೆ. ಇದಕ್ಕೆ ಜಾಸ್ತಿ ಸಮಯ ಬೇಡ, ಜಾಸ್ತಿ ಪದಾರ್ಥನೂ ಬೇಡ, ಯಾವುದೇ ಗ್ಯಾಸ್ಟ್ರಿಕ್ ಆಗೋಲ್ಲ, ಏನೂ ಆಗೋಲ್ಲ. ಹೋಮ್ ಮೇಡು, ಮಕ್ಕಳು ಎಲ್ಲ ಆರಾಮಾಗಿ ತಿನ್ಬೋದು. ಸಾಕು, ರೆಡಿ ಆಗಿದೆ. ನಮ್ಮ ಮನೇಲಿ ಈ ಥರ ಅರ್ಜೆಂಟಿಗೆ ಮಾಡ್ಕೊತೀವಿ ಯಾವಾಗಲೂ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇದು ನನ್ನ ಮೊದಲನೇ ಬ್ಲಾಗ್. ಇಷ್ಟ ಆಗಿದರೆ ಲೈಕ್ ಮಾಡಿ.